ಬಿಡದಿ ಟೌನ್ಶಿಪ್ ಜಟಾಪಟಿ ಹೇಗಿದೆ ಅಪ್ಪಿಕೋ ಚಳವಳಿ ರಚ್ಚಿಗೆದ್ದ ಬನ್ನಿಗಿರಿ ಜನ ನೂರಾರು ಜನ ಜಮಾವಣೆ ಇಂದು ಇಡೀ ದಿನ ಏನೇನಾಗುತ್ತೆ ಮುಂದಿನ ಹೋರಾಟ ಹೇಗಿರುತ್ತೆ ಬಿಡದಿ ಬಡಿದಾಟದ ಸ್ಟೋರಿ ಇದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಟೌನ್ಶಿಪ್ ಮಹಾಯುದ್ಧ ಇಂದು ಅಪ್ಪಿಕೋ ಚಳವಳಿಗೆ ಮುಂದಾಗಿದ್ದಾರೆ ರೈತರು ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು ಅದಾದ್ಮೇಲೆ ಈಗ ಇನ್ನೂ ಕೂಡ ಜೋರಾಗ್ತಾ ಇದೆ ಪ್ರತಿಭಟನೆಗಳು ಇಂದು ಅಪ್ಪಿಕೋ ಚಳವಳಿಗೆ ರೈತರು ಮುಂದಾಗಿದ್ದಾರೆ ಬಿಡದಿಯ ಬನ್ನಿಗಿರಿ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ಆಗ್ತಿರುವಂಥದ್ದು ಟೌನ್ಶಿಪ್ ನಿರ್ಮಾಣ ವಿರೋಧಿ ರೈತರಿಂದ ಅಪ್ಪಿಕೋ ಚಳವಳಿ ಆಗ್ತಾ ಇದೆ ಮರಗಳನ್ನ ಅಪ್ಪಿ ಯೋಜನೆ ನಿಲ್ಲಿಸಿ ಅಂತ ಹೇಳಿಕೊಂಡು ಒತ್ತಾಯವನ್ನ ಮಾಡಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಪ್ಪಿಕೋ ಚಳವಳಿ ಆರಂಭ ಆಗಲಿದೆ ಭೈರಮಂಗಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟ ನಂತರ ಹೋರಾಟ ಏನಿದೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ರಕ್ತವನ್ನ ಕೊಟ್ಟೇವು ಭೂಮಿ ಬಿಡೇವು ಅಂತ ಹೇಳ್ತಿದ್ದಾರೆ ರೈತರು ಅಂದ್ರೆ ಜೀವ ಬಿಟ್ಟೇವು ಆದ್ರೆ ಭೂಮಿಯನ್ನ ಬಿಡೋದಿಲ್ಲ ಅನ್ನುವಂಥ ಮಾತು ರೈತರಿಂದ ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧ ಜಾಸ್ತಿ ಆಗ್ತಾ ಇದೆ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ಭೂಮಿಯನ್ನ ಬಿಟ್ಕೊಡ್ಬೇಡಿ ಅನ್ನ ಕೊಡುವಂತ ಭೂಮಿ ಅದು ತಾಯಿ ರೀತಿ ದಯವಿಟ್ಟು ಆ ಭೂಮಿಯನ್ನ ಬಿಟ್ಕೊಡ್ಬೇಡಿ ಅಂತ ಹೇಳಿದ್ರು ಬಿಡದಿಯ ಟೌನ್ಶಿಪ್ ವಿರುದ್ಧ ಅಭಿಯಾನಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ ಬಿಡದಿ ಟೌನ್ಶಿಪ್ ವಿರುದ್ಧ ಸಾಕಷ್ಟು ಪ್ರೊಟೆಸ್ಟ್ಗಳು ವಿಭಿನ್ನ ಪ್ರೊಟೆಸ್ಟ್ಗಳು ಆಗ್ತಾ ಇದೆ ಈಗ ಅಭಿಯಾನಕ್ಕೂ ಕೂಡ ಸಿದ್ಧ ಆಗ್ತಾ ಇದೆ ರಾಜ್ಯವ್ಯಾಪಿ ಆಂದೋಲನಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಕಾನೂನು ಸಮರಕ್ಕೂ ಕೂಡ ಮುಂದಾಗಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ರೈತ ಮುಖಂಡರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ ರಾಜ್ಯಾದ್ಯಂತ ಹೋರಾಟಕ್ಕೆ ಎಚ್.ಡಿ.ಕೆ ತಂತ್ರಗಾರಿಕೆಯನ್ನು ಹಿಡಿತಾ ಇದ್ದಾರೆ ಹೋರಾಟವು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋಕೆ ತಂತ್ರ ಇದು ಎಷ್ಟು ದಿನಗಳವರೆಗೆ ಹೋರಾಟ ಆಗುತ್ತೆ ರೈತರು ವಿರೋಧ ಮಾಡ್ತಾನೆ ಬರ್ತಾರೆ ಸರ್ಕಾರ ಏನೇ ಆಗ್ಲಿ ನಾವು ಯೋಜನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ ಫುಲ್ ಸ್ಟಾಪ್ ಬೇಕಲ್ವಾ ಇದೆಲ್ಲದಕ್ಕೂ ಕೂಡ ಸೊ ಹಾಗಾಗಿ ತಾರ್ಕಿಕ ಅಂತ್ಯ ಕಾಣೋದಕ್ಕೆ ಪ್ಲಾನ್ಗಳನ್ನ ಮಾಡಲಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟೇಶ್ ಈಗ ಬಿಡದಿ ಬಡಿದಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಒಂದು ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಸಿಗುವಂತ ಕೆಲಸ ಇನ್ನೂ ಕೂಡ ಆಗ್ತಿಲ್ಲ ಅಪ್ಪಿಕೋ ಚಳವಳಿ ಯಾವ ರೀತಿ ಆಗ್ತಿದೆ ಬಿಡದಿಯಲ್ಲಿ ಧನುಶ್ರೀ ಈಗ ಬಿಡದಿಯ ಭೈರಮಂಗಲದಿಂದ ಅಪ್ಪಿಕೋ ಚಳವಳಿಗೆ ಈಗ ಪಾದಯಾತ್ರೆ ಕೂಡ ಪ್ರಾರಂಭ ಆಗಿದೆ ಏನು ಇವತ್ತು ಮರಗಳನ್ನ ಉಳಿಸಿ ಈ ಯೋಜನೆಯನ್ನ ಕೈಬಿಡಿ ಎನ್ನುವಂತ ದೃಷ್ಟಿನಲ್ಲಿ ಹೋರಾಟ ಕೂಡ ಪ್ರಾರಂಭ ಆಗಿದೆ ನಿಮಗೆ ನೇರವಾಗಿ ಆ ದೃಶ್ಯಗಳನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಈಗ ನೀವು ನೋಡ್ಬೋದು ಸಂಪರ್ಕ ಕಡಿತಗೊಂಡಿದೆ ಬನ್ನಿಗಿರಿ ಗ್ರಾಮದಲ್ಲಿ ಅಪ್ಪಿಕೋ ಚಳವಳಿ ಇನ್ನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ ಅದರ ಮೊದಲು ಅವರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಪಾದಯಾತ್ರೆ ಯಾವ ರೀತಿ ಆಗ್ತಿದೆ ಅನ್ನೋದನ್ನ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಸೊ ನೂರಾರು ಜನ ರೈತರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಪಾದಯಾತ್ರೆ ಒಂದು ಹಂತ ತಲುಪಿದೆ ಅದರ ಜೊತೆಗೆ ಅದಾದ್ಮೇಲೆ ಕೆಲವೇ ಕ್ಷಣದಲ್ಲಿ ಈ ಅಪ್ಪಿಕೋ ಚಳವಳಿ ಆರಂಭ ಆಗುತ್ತೆ ಸಾಕಷ್ಟು ರೈತರು ಅಂದ್ರೆ ಸರ್ಕಾರ ಕೊಡುವಂತಹ ಅಂಕಿಅಂಶಗಳ ಪ್ರಕಾರ 80% ರೈತರು ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಯೋಜನೆ ಪರವಾಗಿದ್ದಾರೆ ಅಂತ ಬಟ್ ಇಲ್ಲಿ ನಾವು ದೃಶ್ಯಾವಳಿಗಳಲ್ಲಿ ರೈತರ ಪ್ರತಿಭಟನೆಯನ್ನ ನೋಡ್ತಾ ಹೋಗೋದಾದ್ರೆ 50-50 ರೀತಿ ಅನ್ನಿಸ್ತಾ ಇದೆ ಸೊ ಒಂದ್ ಕಡೆ ಪರ ಇರುವಂತವರು ಕೂಡ ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇದ್ರೆ ಯೋಜನೆ ಮಾಡೋದಕ್ಕೆ ಬಿಟ್ಬಿಡಿ ನಮಗ್ ಭೂಮಿಯನ್ನ ಕೊಡ್ತೀವಿ ನಮ್ಗೆ ಅವರು ಸರಿಯಾಗಿರುವಂತ ಲೆಕ್ಕದಲ್ಲಿ ಹಣ ಕೂಡ ಕೊಡ್ತಾ ಇದ್ದಾರೆ ನಾವು ಅಂದುಕೊಂಡದಕ್ಕಿಂತ 1 to double ಸಿಗ್ತಾ ಇದೆ ಸೊ ಈ ಭೂಮಿಯಲ್ಲಿ ಈ ಜಮೀನಲ್ಲಿ ಏನು ಕೂಡ ಬೆಳೆಯಕ್ಕಾಗ್ತಾ ಇಲ್ಲ ಮಾಲಿನ್ಯ ಹೊಂದಿದಂತಹ ಪರಿಸರ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಏನು ಕೂಡ ಬೆಳೆಯಕ್ಕಾಗ್ತಿಲ್ಲ ಸೊ ಹಾಗಾಗಿ ನಾವು ಭೂಮಿಯನ್ನ ಕೊಡ್ತೀವಿ ನೀವು ಕೂಡ ಕೊಟ್ಬಿಡಿ ಅಂತ ಹೇಳ್ಕೊಂಡು ಪರ ಇರುವಂತಹ ರೈತರು ಪ್ರತಿಭಟನೆ ಮಾಡ್ತಾ ಇದ್ರೆ ವಿರೋಧಿ ರೈತರು ಏನಿದ್ದಾರೆ ಈಗ ಒಂದು ಏನು ಅಪ್ಪಿಕೋ ಚಳವಳಿಯ ಒಂದು ಪಾದಯಾತ್ರೆ ಕೂಡ ಪ್ರಾರಂಭ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಬಿಡದಿಯ ಬನ್ನಿಗಿರಿ ಗ್ರಾಮಕ್ಕೆ ಇವೆಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಚಳವಳಿಗೆ ಪಾದಯಾತ್ರೆ ಮೂಲಕ ಬನ್ನಿಗಿರಿ ಸರ್ಕಲ್ ನಿಂದ ಹೋಗ್ತಾ ಇದ್ದಾರೆ ಈಗ ನಮ್ ಜೊತೆಗೆ ರೈತ ಮಹಿಳೆಯರಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತೀನಿ ಇವತ್ತೇನ್ ಪಾದಯಾತ್ರೆ ಮಾಡ್ತಾ ಇದ್ರಮ್ಮ ಇಲ್ಲಿ ಪರಿಸರ ಉಳಿಸ್ಕೊಳಕ್ಕಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಮರಗಳನ್ನ ನಾವು ಉಳಿಸ್ಕೊಳ್ಬೇಕು ನಾವು ಮರಗಳನ್ನ ಹೋಮ ಮಾಡಕ್ ಹೋದ್ರೆ ಜೀವದ ಮೇಲೆ ಕಳ್ಕೊಂಡು ಆಮೇಲೆ ಮರಣ ಹೋಮ ಮಾಡಿ ನಾವು ಹೇಳ್ತಾ ಇದ್ದೀವಿ ಎಲ್ಲಿವರೆಗೂ ಪಾದಯಾತ್ರೆ ಇವಾಗ
ಸರ್ಕಲ್ಗಳಿಂದ ಬಂದಿರಿ ಗಂಟ ಪಾದಯಾತ್ರೆ ಮಾಡ್ತೀವಿ. ನಾವ್ ಪರಿಸರ ಉಳಿಸ್ಕೊಳಕ್ ಬಂದಿದೀವಿ. ನಾವ್ ಒಂದು ಜೀವನ ನಾವ್ ಕಟ್ಕೊಳಕ್ ಬಂದಿದೀವಿ. ನಾವ್ ಯಾವತ್ತೂ ನಮ್ ಹೆಣ್ಣಿನ ಮೇಲೆ ನಾವ್ ಜೀವನ ಕಟ್ಕೋತೀವಿ. ನಾವ್ ಭೂಮಿ ಮಾತ್ರ ಒಟ್ಟಾರೆ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನಾವು ಒಪ್ಪಿಗೆಯನ್ನ ಕೊಡೋದಿಲ್ಲ. ಹಾಗಾಗಿ ಇವತ್ತು ಪಾದಯಾತ್ರೆ ಮೂಲಕ ಅಪ್ಪಿಗೋ ಚಳುವಳಿಯನ್ನ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಸ್ಥಳೀಯವಾಗಿರ್ತಕ್ಕಂತಹ ರೈತ ಮಹಿಳೆಯರು ಹೇಳ್ತಾ ಇರುವಂತದ್ದು. ಧನುಶ್ರೀ, ಮಾಹಿತಿಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ನಿನ್ನೆ ಒಬ್ಬ ವ್ಯಕ್ತಿ ಏನಿದ್ದಾನೆ ಚಪ್ಪಲಿ ತೂರಿದ್ದ. ಈ ಒಂದು ಚಪ್ಪಲಿ ತೂರಿದ ಕೇಸ್ಗೆ ಸಂಬಂಧಪಟ್ಟ ಹಾಗೆ 4 ಜೆಡಿಎಸ್ನ ಬೆಂಬಲಿಗರನ್ನ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ಅವರು ವಾಹನದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅವರ ವಾಹನದ ಕಡೆಗೆ ಚಪ್ಪಲಿಯನ್ನು ತೂರಲಾಗಿತ್ತು. 4 ಜೆಡಿಎಸ್ ಬೆಂಬಲಿಗರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 100ಕ್ಕೂ ಹೆಚ್ಚು ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದೆ. ಇಲ್ಲಿ ಹುಚ್ಚ ಅಂತ ಹೇಳಿ ಘೋಷಣೆಯನ್ನ ಕೂಗಿದ್ರು. ಹುಚ್ಚ ಪ್ರದೀಪ್ ಈಶ್ವರ್ ಅಂತ ಹೇಳಿದ್ರು. ಈಗ ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 100ಕ್ಕೂ ಹೆಚ್ಚು ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿರೋದು. ಅಖಿಲ್ ರೆಡ್ಡಿ, ಸುಮಂತ್, ಪ್ರಕಾಶ್, ಕೃಷ್ಣ ಅರೆಸ್ಟ್ ಆದಂತವರು. ಚಿಕ್ಕಬಳ್ಳಾಪುರ ನಗರ ಠಾಣೆಯಲ್ಲಿ ಇವರ ವಿಚಾರಣೆ ಆಗ್ತಾ ಇದೆ. ಬೆಂಬಲಿಗರ ಬಂಧನಕ್ಕೆ ನಿಖಿಲ್ ಕುಮಾರಸ್ವಾಮಿ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಕೆಂಪೇಗೌಡ ಜಯಂತಿ ವೇಳೆ ಎಚ್ಡಿಕೆ ಬಗ್ಗೆ ಮಾತನಾಡಿದಕ್ಕೆ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರಿದ್ರು ಜೆಡಿಎಸ್ನ ಬೆಂಬಲಿಗರು. ಸೊ ಇಲ್ಲಿ ವಾಕ್ಸಮರಗಳು ರಾಜಕೀಯ ನಾಯಕರ ಮಧ್ಯೆ ಆಗುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಇಲ್ಲಿ ಜನಸಾಮಾನ್ಯರು ಯಾಕೆ ಇಷ್ಟೊಂದು ವಿಕೋಪಕ್ಕೆ ಹೋಗಿ ಈ ರೀತಿ ಘಟನೆಗಳು ಮಾಡ್ತಾರೋ ನೋಡಿ. ಈಗ ಜೈಲಿಗೆ ಹೋಗಿರುವಂಥದ್ದು ಸಾಮಾನ್ಯ ವ್ಯಕ್ತಿ, ಈಗ ಅರೆಸ್ಟ್ ಆಗಿರುವಂಥದ್ದು ಸಾಮಾನ್ಯ ವ್ಯಕ್ತಿ. 100 ಜನರ ಮೇಲೆ ಕಂಪ್ಲೇಂಟ್ ಆಗಿದೆ, ಸುಮೋಟೋ ಕೇಸ್ ದಾಖಲಾಗಿರುವಂಥದ್ದು. ಇಲ್ಲಿ ಅಲ್ಲಿ ಸ್ಟೇಟ್ಮೆಂಟ್ ಟ್ವೀಟ್ ಮಾಡಿರುವಂಥ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಯಾವುದೇ ರೀತಿ ಆಕ್ಷನ್ ಆಗೋದಿಲ್ಲ. ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದತ್ತಾತ್ರೇಯ, ನಿನ್ನೆ ನಡೆದ ಘಟನೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಜನರ ವಿರುದ್ಧ ಕಂಪ್ಲೇಂಟ್ ಆಗಿದೆ, ಎಷ್ಟು ಜನರ ಬಂಧನ ಆಗಿರೋದು? ಧನುಶ್ರೀ, ಖಂಡಿತವಾಗಿ, ಯಾಕೆಂದ್ರೆ ಕಳೆದ ದಿನವಷ್ಟೇ ಕೆಂಪೇಗೌಡರ ಜಯಂತಿಯಲ್ಲಿ ನಡೆದಂತಹ ರಾದ್ದಾಂತ ಇಡೀ ರಾಜ್ಯದ ಗಮನ ಸೆಳೆದಿದೆ ಅಂದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ಶಾಸಕ ಪ್ರದೀಪ್ ಈಶ್ವರನ್ನ ವೇದಿಕೆಯಿಂದ ಕೆಳಗಿಳಿಸುವಂತೆ 100 ಒಕ್ಕಲಿಗ ಸಮುದಾಯದ ಮುಖಂಡರು ಹಾಗೂ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಪಟ್ಟು ಹಿಡಿದಿದ್ರು. ಅದರಂತೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರ್ಯಕ್ರಮವನ್ನ ಮುಗಿಸಿಕೊಂಡು ಹೊರ ಬರ್ತಾ ಇದ್ದಂತೆ ಕೆರಳಿರುವಂತಹ ಒಕ್ಕಲಿಗ ಸಮುದಾಯದ ಮುಖಂಡರು ಕುಮಾರಸ್ವಾಮಿ ಅವರಿಗೆ ಹಾಗೂ ದೇವೇಗೌಡರಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಕಾರಿನ ರೂಫ್ ಟಾಪ್ ಮೇಲೆ ಹತ್ತು ತೊಡೆ ತಟ್ಟು ಮೀಸೆ ತಿರುವಿ ಕುಮಾರಸ್ವಾಮಿ ಅವರಿಗೆ ಹಾಗೂ ಅಲ್ಲಿದ್ದಂತಹ ಅವರ ಬೆಂಬಲಿಗರಿಗೆ ಸವಾಲು ಎಸೆದಿದ್ದಾರೆ. ಇದರಿಂದ ಆಕ್ರೋಶಗೊಂಡಂತಹ ಅಲ್ಲಿರುವಂತಹ ಮುಖಂಡರೊಬ್ರು ಚಪ್ಪಲಿ ಹಾಗೂ ಶೂಸ್ ಏನಿದ್ರೆ ಅದನ್ನ ಶಾಸಕರ ಮೇಲೆ ಎಸೆಯುವಂತಹ ಪ್ರಯತ್ನವನ್ನು ಸಹ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಥಳೀಯವಾಗಿ ಇದ್ದಂತಹ ASP ಜಗನ್ನಾಥ ರೈರವರು ಸಹ ಅದೇ ಒಂದು ವ್ಯಕ್ತಿಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾರೆ. ಈ ವೇಳೆ ಆ ವ್ಯಕ್ತಿಯನ್ನ ಬಂಧಿಸಬಾರದು ಅಂತ ಪಟ್ಟು ಹಿಡಿದು ಕೆಲವು ಕಾರ್ಯಕರ್ತರು ಪೊಲೀಸರನ್ನು ಸಹ ಮುತ್ತಿಗೆ ಹಾಕ್ತಾರೆ. ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಸದ್ಯ 4 ಜನರ ಮೇಲೆ FIR ದಾಖಲಾಗಿರುವಂತಹದ್ದು, ಜೊತೆಗೆ 100ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿರುವುದಾಗಿ ಪೊಲೀಸರಿಂದ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಮುಖ್ಯವಾಗಿ ಈ JDS ಕಾರ್ಯಕರ್ತರಾದಂತಹ ಅಖಿಲ್ ರೆಡ್ಡಿ, ಸುಮಂತ್, ಪ್ರಕಾಶ್, ಕೃಷ್ಣ ಈ 4 ಜನರನ್ನು ಸಹ ಈಗ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡು ಬಹಳಷ್ಟು ರೀತಿಯಾದಂತಹ ವಿಚಾರಣೆ ನಡೆಸ್ತಾ ಇದ್ರೆ. ಇದೇ ಒಂದು ಚಪ್ಪಲಿ ಎಸೆತದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಬಹಳಷ್ಟು ರೀತಿಯಾದಂತಹ ಕಾಂಗ್ರೆಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ನಿಟ್ಟಿನಲ್ಲಿ ಈಗ ಕಾರ್ಯಕ್ರಮದ ವೇಳೆ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡಿದ ವಿಚಾರಕ್ಕೆ ನಡೆದಂತಹ ಇಷ್ಟು ದೊಡ್ಡಂತ ರಾದಂತ ಈಗ 100ಕ್ಕೂ ಅಧಿಕ ಜನರ ಅಮಾಯಕರ ಮೇಲೆಯೂ ಸಹ ಸುಮೋಟೋ ಕೇಸ್ ದಾಖಲಾಗಿರೋದು ವಿಪರ್ಯಾಸ ಅಂತ ಹೇಳ್ಬೋದು. ಧನುಶ್ರೀ, ನಿಜವಾಗ್ಲೂ ದತ್ತಾತ್ರೇಯಲ್ಲಿ ಯಾರೋ 2-3 ಜನ ಮಾಡಿರುವಂತಹ ಗಿಡಿಗೇಡಿ ಕೆಲಸಕ್ಕೆ ಇಡೀ 100ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಕಾನೂನು ಪ್ರಕಾರ ಕ್ರಮ ಆಗುವಂಥದ್ದು ಆಗ್ತದ ಇದೆ. ಇನ್ನೊಂದು ಕಡೆ ಈಗ ಈ ಒಂದು ಸ್ಟೇಟ್ಮೆಂಟ್ಗಳ ವಾರ್ ಏನಿದೆ, ಈಗ HD ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಪ್ರದೀಪ್ ಈಶ್ವರ್ ಮಾಡಿರುವಂತಹ ಹೇಳಿಕೆ, ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಇದು ರಾಜಕೀಯ ಜಿದ್ದಾಜಿದ್ದಿಗೆ ಈಗ ಚಿಕ್ಕಬಳ್ಳಾಪುರ ಸಾಕ್ಷಿ ಆಗುತ್ತೆ ಹೇಗೆ? ಖಂಡಿತವಾಗಿ, ಯಾಕಂದ್ರೆ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಸ್ಥಳೀಯವಾಗಿ ಶಾಸಕರಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಗೆ ಶಾಸಕ ಪ್ರದೀಪ್ ಈಶ್ವರ್ನವರಿಗೆ ಜಿದ್ದಾಜಿದ್ದಿ ಆಗಿತ್ತು. ಪ್ರಸ್ತುತ ದಿನಗಳ ಪರಿಸ್ಥಿತಿಯನ್ನ ನೋಡ್ಬೇಕಾದ್ರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಅವರು ಸಹ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಏನೇ ಆದ್ರೂ ನಿನ್ನನ್ನ ಗೆಲ್ಸಕ್ಕೆ ಬಿಡುವುದಿಲ್ಲ ಸವಾಲನ್ನ ಹಾಕಿದ್ರು ಶಾಸಕ ಪ್ರದೀಪ್ ಈಶ್ವರ್ಗೆ. ತದಾದ ನಂತರ ಇವತ್ತು ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಈ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರ ರಂಗೇರುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಧನುಶ್ರೀ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಮಾಹಿತಿಗಾಗಿ. ಹಳ್ಳದಲ್ಲಿ ಸಿಲುಕಿ ಕೃಷಿ ಕೂಲಿ ಕಾರ್ಮಿಕರು ಪರದಾಟವನ್ನ ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ನೀಲೂರು ಅನ್ನೋ ಗ್ರಾಮದ ಬಳಿಯಲ್ಲಿ ನಡೆದಂತಹ ಘಟನೆ ಇದು. ಜಮೀನಿಗೆ ತೆರಳಿದ್ದಂತಹ ಕೃಷಿ ಕೂಲಿ ಕಾರ್ಮಿಕರು ಮಧ್ಯದಲ್ಲಿ ಹರಿತಾ ಇದ್ದಂತಹ ಹಳ್ಳದ ರಭಸ, ನೀರಿನ ರಭಸದ ಹಿನ್ನೆಲೆಯಲ್ಲಿ ಸಿಕ್ಕಾಕೊಂಡು ಪರದಾಡ್ತಾ ಇದ್ದಾರೆ.
ಜೆಸಿಬಿ ಸಹಾಯದಿಂದ ಹಳ್ಳದಲ್ಲಿ ಸಿಕ್ಕಾಕೊಂಡಿದ್ದಂಥವರನ್ನ ಈಗ ರಕ್ಷಣೆ ಮಾಡಲಾಗಿದೆ. ಕಲಬುರಗಿ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ ನಿನ್ನೆಯಿಂದ. ಸೊ ಹೀಗಾಗಿ ಗೊಬ್ಬೂರು ಹಳ್ಳ ತುಂಬಿ ಹರಿತಾ ಇದೆ. ನೀಲೂರಿಂದ ವಾಪಸ್ ಬರಲಾಗದೆ ಜನ ಸಂಕಷ್ಟಕ್ಕೀಡಾಗಿದ್ರು, ಪರದಾಡ್ತಾ ಇದ್ರು. ಹಳ್ಳ ಸಂಪೂರ್ಣವಾಗಿ ತುಂಬಿ ಹರಿತಾ ಇತ್ತು. ವಾಪಸ್ ಹೋಗೋಕೆ ಆಗದೇನೆ ಕೂಲಿ ಕಾರ್ಮಿಕರು ಪರದಾಡ್ತಾ ಇದ್ರು. ಮತ್ತೊಂದು ಭಾಗದಲ್ಲಿ ಜೆಸಿಬಿ ಮೂಲಕವಾಗಿ ಹಳ್ಳವನ್ನ ದಾಟಿಸಿ ಮಾನವೀಯತೆಯನ್ನ ಮೆರೆಯಲಾಗಿದೆ. ಸೊ ಹಾಗಾಗಿ ಜೆಸಿಬಿ ಚಾಲಕನ ಕಾರ್ಯಕ್ಕೆ ವ್ಯಾಪಕ ಶ್ಲಾಘನೆ ವ್ಯಕ್ತವಾಗಿದೆ. ಈ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ, ಕಲಬುರಗಿ ಜಿಲ್ಲೆಯಾದ್ಯಂತ ಭಾರೀ ಪ್ರಮಾಣದ ಮಳೆ ಸುರಿದಿರುವಂಥದ್ದು ನಿನ್ನೆಯಿಂದ. ಹಳ್ಳ ಕೊಳ್ಳ ಜಮೀನುಗಳಲ್ಲಿ ಅಪಾರ ಪ್ರಮಾಣದ ನೀರು ನಿಂತ್ಕೊಂಡಿದೆ. ಹಳ್ಳ ಕೊಳ್ಳಗಳಂತೂ ಮೈದುಂಬಿ ಹರಿತಾ ಇರುವಂತಹ ದೃಶ್ಯಗಳು ಸಿಗ್ತಾ ಇದೆ. ಹೀಗೆ ಜಮೀನಿಗೆ ಹೋಗಿದ್ದಂತಹ ಕೃಷಿ ಕೂಲಿ ಕಾರ್ಮಿಕರು ಒಂದು ಭಾಗದಲ್ಲಿ ಸಿಕ್ಕಾಕೊಂಡಿದ್ರು. ಅವರನ್ನ ಜೆಸಿಬಿ ಮೂಲಕವಾಗಿ ರಕ್ಷಣೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಸಂಪರ್ಕದಲ್ಲಿದ್ದಾರೆ. ಅರುಣ್, ಜೆಸಿಬಿ ಚಾಲಕನ ಸಮಯ ಪ್ರಜ್ಞೆ, ಆತನ ಕಾರ್ಯ ನಿಜಕ್ಕೂ ಕೂಡ ಶ್ಲಾಘನೆ ವ್ಯಕ್ತವಾಗಬೇಕಾಗಿದ್ದೇನೆ. ಬಟ್ ಇದೆಲ್ಲ ಹೊರತುಪಡಿಸಿದ್ರೆ ಸಣ್ಣ ಪುಟ್ಟ ಈ ರೀತಿಯಾದಂತಹ ಪ್ರಕರಣಗಳು ಹೊರತುಪಡಿಸಿದಂಗೆ ಮುಂಗಾರು ಮಳೆ ಭರದಿಂದ ಸುರಿದಿರುವಂಥದ್ದು ಇಲ್ಲಿನ ಕೃಷಿಕರಿಗಂತೂ ಬಹಳ ಖುಷಿ ವಿಚಾರ ಇದು ಈ ಹಂತದಲ್ಲಿ. ಅರುಣ್, ಏನಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಈಗ ಜೋರಾಗಿರುವಂತದ್ದು. ಕಳೆದೆರಡು ದಿನಗಳಿಂದ ಮಳೆ ಬರ್ತಾ ಇದೆ. ಹಾಗಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದಾವೆ. ಕಲಬುರಗಿ ಅಫಜಲ್ಪುರ ತಾಲೂಕಿನ ನೀಲೂರು ಗ್ರಾಮದ ಏನು ಕೂಲಿ ಕಾರ್ಮಿಕರು ಗೊಬ್ಬರ ಗ್ರಾಮದ ಜಮೀನುಗಳಿಗೆ ಕೂಲಿಗಾಗಿ ಹೋಗಿದ್ರು. ಆದ್ರೆ ಬೆಳಗ್ಗೆ ಹೋಗುವಂತ ಸಂದರ್ಭದಲ್ಲಿ ಮಳೆ ಇರಲಿಲ್ಲ. ಹಾಗಾಗಿ ಅಷ್ಟೊಂದು ಹಳ್ಳದಲ್ಲಿ ನೀರು ಇರಲಿಲ್ಲ. ಆದ್ರೆ ಮಧ್ಯಾಹ್ನದ ನಂತರ ಏಕಾಏಕಿ ಸುರಿದಂತ ಭಾರಿ ಮಳೆಗೆ ಹಳ್ಳ ತುಂಬಿ ಹರಿತಾ ಇತ್ತು. ಆದ್ರೆ ಆ ಗ್ರಾಮದಿಂದ ಹೊಲಗಳಿಗೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಮತ್ತೆ ವಾಪಸ್ ಬರಲು ಆಗ್ತಾ ಇರಲಿಲ್ಲ. ಯಾಕಂದ್ರೆ ಹಳ್ಳ ತುಂಬಿ ಹರಿತಾ ಇತ್ತು. ಹಾಗಾಗಿ ಅಲ್ಲಿ ಗ್ರಾಮದಲ್ಲಿದ್ದಂತ ಜೆಸಿಬಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಏನು ಹಳ್ಳದ ದಡದಲ್ಲಿ ಸಿಲುಕಿಕೊಂಡಿರುವಂತಹ ಕಾರ್ಮಿಕರನ್ನ ಜೆಸಿಬಿ ಮೂಲಕ ತಮ್ಮ ಗ್ರಾಮಕ್ಕೆ ಕರ್ಕೊಂಡು ಬಂದಿರುವಂತದ್ದು. ಕಲಬುರಗಿ ಜಿಲ್ಲೆಯಾದಂತ ಮಳೆ ಬರ್ತಾ ಇದೆ. ಇಷ್ಟು ದಿನ ಮಳೆ ಇರಲಿಲ್ಲ, ಆದ್ರೆ ಈಗ ಮಳೆ ಬರ್ತಾ ಇದೆ. ಮಳೆಯಿಂದಾಗಿ ರೈತರ ಮೊಗದಲ್ಲಿ ಈಗ ಸಂತಸವನ್ನು ಮೂಡಿದ್ರೆ, ಮತ್ತೊಂದೆಡೆ ಏನಂತಂದ್ರೆ ಈ ರೀತಿ ಹಳ್ಳ ಕೋಳಗಳು ತುಂಬಿ ಹರಿತಾ ಇದರಿಂದ ಹಲವು ಸಂಕಷ್ಟವನ್ನ ಎಡು ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಏನಂತಂದ್ರೆ ಜಿಲ್ಲಾಡಳಿತ ಕೂಡ ಈ ಒಂದು ಸೂಚನೆಯನ್ನ ಕೊಟ್ಟಿರುವುದೇನಂತಂದ್ರೆ ಮಳೆ ಬರುವಂತ ಸಂದರ್ಭದಲ್ಲಿ ಮಳೆಗಾಲ ಇರುವುದರಿಂದ ಹಳ್ಳ ಕೋಳಗಳನ್ನ ತುಂಬಿ ಹರಿಯುವಂತ ಸಂದರ್ಭದಲ್ಲಿ ಯಾರು ಕೂಡ ಏನು ರಿಸ್ಕ್ ಅನ್ನ ತೆಗೆದುಕೊಂಡು ಹಳ್ಳಕ್ಕೆ ಇಳಿಬಾರದು. ಆ ಪ್ರವಾಹ ಭೀತಿ ಇದೆ. ಹಾಗಾಗಿ ಅದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಆದ್ರೆ ಏಕಾಏಕಿ ಸುರಿದಂತ ಮಳೆಯಿಂದಾಗಿ ತಮ್ಮ ಮನೆಗೆ ವಾಪಸ್ ಬರ್ಲಿಕ್ಕಾಗದೇನೆ ಅಂತಂದ್ರೆ ಪರದಾಡ್ತಾರೆ. ಅವರನ್ನ ಏನು ಜೆಸಿಬಿ ಮೂಲಕ ವಾಪಸ್ ಕರೆತಂದು ಎಲ್ಲೋ ಒಂದ್ ಕಡೆ ಗ್ರಾಮದಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಜೆಸಿಬಿ ಚಾಲಕನಿಗೆ ಶ್ಲಾಘನೆ ವ್ಯಕ್ತವಾಗ್ತದೆ. ಯಾಕಂದ್ರೆ ಅಲ್ಲಿ ಸಿಲುಕಾಕೊಂಡಿದ್ದ ಜನರನ್ನ ತನ್ನ ಜೀವನ ಪ್ರಾಣವನ್ನ ಪಣಕ್ಕಿಟ್ಟು ಸ್ಥಳೀಯರು ಮೆಹಬೂಬ್ ಅಂತ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೆಹಬೂಬ್ ಅವರೇ, ತಾವು ಇದ್ರಾ ಈ ಹಳ್ಳದಲ್ಲಿ ಸಿಕ್ಕಾಕೊಂಡಾಗ? ಹೇಗೆ? ಹೌದು ಸರ್, ನಾನು ಹೊಲದಲ್ಲೇ ಇದ್ದೇವೆ ಸರ್. ಹಾ ಎಷ್ಟೊತ್ತು ನಿಂತ್ಕೊಂಡಿದ್ರಿ? ಅದು ಒನ್ ಅವರ್ ಮಳೆ ಅಚಾನಕ್ಕೆ ಬಂದ್ ಸರ್. ಅಚಾನಕ್ಕೆ ಮಳೆ ಬಂದಿ ಕಾಲಾಗ ಈಗ ಆ ಕಡೆ ನೀರ್ ಒಮ್ಮೆಲೆ ಬಂದಿ ಕಾಲಾಗ ಜನರಿಗೆ 8 ಜನ ಕೆಲಸ ಮಾಡ್ತಿರಿ ಸರ್ ಆ ಸೈಡ. ಅದು ನೀರ್ ಒಮ್ಮೆಲೆ ಬಂದ್ ಈಗ ಹೋಗ್ಬೇಕಂದ್ರ ಅಲ್ಲಿ ಬಹಳ ಸಮಸ್ಯೆ ಆಗಿ ಕಾಲಾಗ ಅಲ್ಲಿ ಜಿಸಿಪಿಲೆ ಬಾಯಿ ಹೊಡ್ಲಿಕತ್ತೀರಿ ಸರ್, ದೊಡ್ಡ ಇಟೆಚ್ಚಿಲೆ. ಅದು ಬಾಯಿ ಹೊಡ್ಸಿ ಕಾಲಾಗ ಅವ್ರು ಬರ್ಲಾಗಿರ್ ಸರ್. ಅವ್ರ ಡ್ರೈವರ್ಗೆ ಮತ್ತೆ ಹೇಳಿ ಕೇಳಿ ಮಾತಾಡಿ ಮಾಡಿ ಸ್ವಲ್ಪ ಆಚೆ ಕಡೆ ಬಿಡ್ರಿ ಅಂತ ಹೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ದಾಟ ಬಂದಿವ್ ಸರ್. ನೀವು ಆ ಕಡೆ ಹೋಗುವಾಗ ನೀರ್ ಕಡಿಮೆ ಹರಿತಿತ್ತಾ ಹೆಂಗೆ? ಇಲ್ಲ ಸರ್, ಒಮ್ಮೆ ಬಂದ್ಬಿಟ್ಟಿದ್ ಸರ್. ನೀವು ಹೋಗುವಾಗ ನೀರೇ ಇರ್ಲಿಲ್ಲ ಹಳದಾಗ? ಇಲ್ಲ ಸರ್, ಇರ್ಲಿಲ್ಲ ಸರ್. ಹೌದು ಸರ್, ಒಮ್ಮೆಲೆ ಮಳೆ ಬಿದ್ದು ಒಮ್ಮೆಲೆ ನೀರ್ ಬಂದ್ಬಿಟ್ಟಿದೆ ಸರ್. ಇಲ್ಲಿ ಹೆಂಗ್ರಿ ಮೆಹಬೂಬ್ ಅವ್ರೆ, ಈ ಹೊಲಕ್ಕೆಲ್ಲ ಹೋಗ್ಬೇಕಂದ್ರೆ ಅಲ್ಲಿ ಸೇತುವೆ ಅಂತದ್ದು ಇಲ್ಲಲ್ಲ, ಹೆಂಗ್ ಮಾಡ್ತೀರಾ? ಯಾವಾಗ ಮಳೆ ಬಂದ್ರೆ ಹಿಂಗ? ಪ್ರತಿ ವರ್ಷ ಶಾಸಕರಿಗೆ ಮತ್ತೆ ಎಲ್ಲಾ MP ಸರ್ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿವಿ ಸರ್. ಅದ್ರ ಬಗ್ಗೆ ಎಲ್ಲಾ DC ಅವ್ರ ಗಮನಕ್ಕೂ ತಂದಿವಿ ಸರ್. ಆದ್ರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಸರ್. ಪ್ರತಿ ವರ್ಷ ಇದು ನೀಲೂರ ಮತ್ತು ಗೊಬ್ಬರ ಜನರ ಸಮಸ್ಯೆ ಇದೇ ರೀತಿ ಇದೆ ಸರ್. ಅಲ್ಲಿ ನಿಮಗೆ ಪ್ರತಿ ವರ್ಷ ಇಂತ JCB ಸಿಗ್ಬೇಕಲ್ಲ ಹಂಗ್ ಪಾಸ್ ಮಾಡಕ್ಕೆ? ಇಲ್ಲ, ಅದು ಏನ್ ಮಾಡ್ಬೇಕು ಸರ್, ಅನ್ವೇರ್ ಟೈಮ್ ಸರಿಯಾಗಿ ಸರ್ ನಮ್ದು ಏನ್ ಬೇಗ ಟೈಮಿಗೆ ಅಲ್ಲೇ ಇತ್ತು ಸರ್, ಸಿಕ್ಕಿದೆ ಸರ್. ಇಲ್ಲಾಂದ್ರೆ ಈ ಟೈಮಲ್ಲಿ ಅಲ್ಲಿ JCB ಇತ್ತು ಪಾರ್ ಆಗ್ಬಿಟ್ರಿ. ಪ್ರತಿ ವರ್ಷ ಹೆಂಗ್ ಮಾಡ್ತೀರಿ ನೀವು ಇಂತ ಸಮಸ್ಯೆ ಒಳಗಡೆ ಅಂತ?
ಏನ್ ಸರ್ ಎಲ್ಲಾ ರಿಕ್ವೆಸ್ಟ್ ಮಾಡಿ ಸರ್, ಎಲ್ಲಾ DC ಅವ್ರ ಗಮನಕ್ಕೆ ತಂದಿವಿ, ಎಲ್ಲರ ಗಮನಕ್ಕೆ ತಂದ್ರು ಕೂಡ ಆಯ್ತು ಮಾಡ್ತೀವಿ ಅಂತ ಹೇಳ್ತಾರೆ ಸರ್, ಹೋಗ್ಬಿಡ್ತಾರೆ ಸರ್. ಜನರು ಬಹಳ ಮನವಿ ಮಾಡ್ಕೊಳ್ತಾ ಇದ್ದೀರಿ ತಾವು? ಇದು ಏನ್ರ ಒಂದು 3-4 ವರ್ಷದಿಂದ ಇದೇ ಸಮಸ್ಯೆ ಇದೆ ಸರ್. ಅವಾಗೇನ್ ಹಿಡಿದು ಇದು ಸೇತುವೆ ಮಾಡ್ಕೊಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಆದ್ರೂ ಬರ್ತಾರೆ ನೋಡಿದ್ರೆ ಆಯ್ತು ಮಾಡಮ್ ಅನ್ಕೋತೆ ಹೋಗ್ತಾ ಇದಾರೆ. ಬಂಡಿ ದಾರಿ ಮತ್ತೆ ಟ್ರ್ಯಾಕ್ಟರ್ ದಾರಿ ಎಲ್ಲ ಇದೆನಾ? ಆ ಗಾಡಿ ನಿಂತಿದೆಯಲ್ಲ ಈಗ? ಇದೆ ಸರ್, ಅಂದ್ರೆ ಡೌನ್ ಇದೆ ಸರ್ ಅಲ್ಲಿ ಕೆಳಗಡೆ. ಒಮ್ಮೆಲೆ ನೀರ್ ಬಂತಪ್ಪ ಅದ ಹೋಗಿಡಂಗಿಲ್ಲ ಸರ್, ಒಮ್ಮಿದಮ್ಲೆ ಹಿಂಗ ಬಿಡಂಗ ನೀರ್ ಬರುತ್ತೆ ಸರ್ ಒಮ್ಮಿಂದ ಮೇಗೆ. ಹಳದಲ್ಲೇ ಓಡಾಡ್ಬೇಕು ನೀವು? ಹಾ ಸರ್, ಹಳದಲ್ಲೇ ಓಡಾಡ್ಬೇಕು ಸರ್ ನಾವು. ಹಿಂಗೆಲ್ಲ ತುಂಬಿ ಹರಿವಾಗ ಅದು ಪೂರ್ತಿ ನೀರ್ ಹೋಗೋವರೆಗೂ, ಕಡಿಮೆ ಆಗೋವರೆಗೂ ನೀವು ಹೊಲಕ್ಕೆ ಹೋಗಂಗೇ ಇಲ್ಲ ಹಾಗಾದ್ರೆ? ಇಲ್ಲ ಸರ್, ಆ ಸೈಡ್ ಆ ಕಡೆಯಿಂದ ಆ ಕಡೆ ಇರ್ಬೇಕು ಸರ್, ಈ ಕಡೆಯವ್ರು ಈ ಕಡೆ ಇರ್ಬೇಕು. ಇಲ್ಲಾಂದ್ರೆ ಬೇರೆ ಮಾರ್ಗವಾಗಿ ಹಿಂಗ ಗೊಬ್ಬರಿಂದ ಬೈರಾಮಣಗಿ ಬಂದ್ ಹಿಂಗ್ ಸ್ಟೇಷನ್ ಮ್ಯಾಗಿಂದ ಹೋಗ್ಬೇಕು ಸರ್ ಊರಿಗೆ. ಮತ್ತೆ ಹೆಂಗೆ ಜಮೀನ್ ಕೆಲಸಗಳು ಹೆಂಗ್ ಮಾಡ್ತೀರಲ್ಲ? ಈ ಮುಂಗಾರು ಮಳೆ ಎಲ್ಲ ಮಳೆ ಇಲ್ಲ ಸರ್, ಮಳೆಗಾಲ ಬಂತಂದ್ರೆ ಇದು 3 ತಿಂಗಳು ಇದೇ ರೀತಿ ಸಮಸ್ಯೆ ಇದೆ ಸರ್ ಪ್ರತಿ ವರ್ಷನು. ಓಕೆ. ಹೋದ ವರ್ಷ ಆದ್ರೂ ಕುರಿಗಳು ಸಿಕ್ಬಿದ್ದಿ ನೋಡಿದಲ್ಲ ಸರ್, ಕುರಿಗಳು ಕೂಡ ಅದೇ ರೀತಿ ದಾಟಿಸಿವಿ ಸರ್ ನಾವು. ಒಟ್ಟು ಒಂದಲ್ಲಿ ಸೇತುವೆ ಅಂತೂ ಅವಶ್ಯಕತೆ ಇದೆ, ಬೇಕು. ಇದೆ ಸರ್. ಏನ್ ಹೇಳ್ತಾರ ಪಂಚಾಯತ್ ಅವ್ರಿಗೆ? ಏನಾದ್ರು ಮನವಿ ಏನ ಕೊಟ್ಟವ್ರ ನಿಮ್ಮೂರವ್ರು? ಎಲ್ಲ ಇದೆ ಸರ್, ಅವ್ರ ಗಮನಕ್ಕೂ ಇದೆ ಸರ್. ಪಂಚಾಯತ್ ಅವ್ರು ಹೇಳ್ತಾರೆ ಎಲ್ಲ ನಾವು ಕೂಡ ಮ್ಯಾಗ್ ಕೊಟ್ಟಿವಿ ಮಾಡ್ತೀನಿ ಅಂತ ಹೇಳಿ ಅವರು ಇದೇ ಹೇಳ್ತಾರೆ ಸರ್. ಏನಾದ್ರು ಅವಘಡಗಳಾಗಿದ್ದೇನಾದ್ರು ಇದೇನ್ರಿ ಮೆಹಬೂಬ್ ಅವರಲ್ಲೇ ಇಂತ ಟೈಮ್ ಒಳಗಡೆ? ಅವಘಡಗಳು ಇದೆ ಸರ್, ಘಟನೆ ಹರ್ಕೊಂಡು ಹೋಗಿದಾರೆ ಸರ್, ಕುರಿಗಳು ಕೂಡ ಹರ್ಕೊಂಡು ಹೋಗಿವೆ, ಆದ್ರೂ ರಕ್ಷಣೆ ಮಾಡಿವಿ ಸರ್. ಇಷ್ಟೆಲ್ಲ ಆದ್ರೂ ಕೂಡ ಮಾಡಕ್ ಮುಂದಾಗ್ತಿಲ್ಲ ಯಾರು? ಇಲ್ಲ ಸರ್, ಆಗ್ತಾ ಇಲ್ಲ. ನೋಡೋಣ ಮೆಹಬೂಬ್ ಅವರ ಏನಾಗುತ್ತೆ ಅಂತ. ಥ್ಯಾಂಕ್ ಯು ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಸೆಲ್ಫಿ ತೆಗೆಯಲು ಹೋಗಿ ಉಪನ್ಯಾಸಕ ಪ್ರಪಾತಕ್ಕೆ ಬಿದ್ದಿದ್ದಾರೆ. ತುಮಕೂರಿನ ದೇವರಾಯನ ದುರ್ಗದಲ್ಲಿ ನಡೆದಂತಹ ಘಟನೆ ಇದು. ಬಿದ್ದಿರುವುದು ಬರೋಬ್ಬರಿ 15ರಿಂದ 20 ಅಡಿ ಆಳದ ಪ್ರಪಾತಕ್ಕೆ. ಉಪನ್ಯಾಸಕ ಶಿವಪ್ರಸಾದ್ ಅವರ ಹೆಸರು. ದೇವರಾಯನ ದುರ್ಗದಲ್ಲಿ ನಡೆದಂತಹ ಘಟನೆ ಇದು. ಬಹುತೇಕ 20 ಅಡಿ ಆಳದ ಪ್ರಪಾತಕ್ಕೆ ಬಿದ್ದಿದ್ದ ಬುಗುಡನಹಳ್ಳಿ ಗ್ರಾಮದ ಉಪನ್ಯಾಸಕ ಶಿವಪ್ರಸಾದ್. ಆ ಊರವರು ಅರಸೀಕೆರೆಯ ಕಾಲೇಜಿನಲ್ಲಿ ಇವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ರು, ಲೆಕ್ಚರ್ ಆಗಿದ್ರು. ಇವತ್ತು ಬೆಳಿಗ್ಗೆ ದೇವರಾಯನ ದುರ್ಗಕ್ಕೆ ಬಂದಿದ್ರು. ಈ ವೇಳೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳೋಕೆ ಶಿವಪ್ರಸಾದ್ ಮುಂದಾಗ್ತಾರೆ. ಅಷ್ಟು ಎತ್ತರಕ್ಕೆ, ಆಮೇಲೆ ಅಷ್ಟು ತುದಿಗೆ ಹೋಗಿದ್ದು ಯಾಕೆ? ಹೋಗಬಾರ್ದು ಅಂತ ಬಹಳ ಎಚ್ಚರಿಕೆಗಳನ್ನು ಕೊಡಲಾಗುತ್ತೆ. ಆದರೂ ಕೂಡ ಲೆಕ್ಚರರ್ ಇವರು ಕೂಡಲೇ ಸ್ಥಳೀಯರಿಂದ ಶಿವಪ್ರಸಾದ್ ಅವರನ್ನ ರಕ್ಷಣೆ ಮಾಡಲಾಗಿದೆ. ಬಿದ್ದ ನಂತರದಲ್ಲಿ ಒಬ್ರು ಚಿರಾಡ್ತಾ ಇದ್ರು, ಕುಗಾಡ್ತಾ ಇದ್ರು, ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ತಾ ಇದ್ರು. ಅಲ್ಲಿ ತುಂಬಾ ಜನ ಹೋಗ್ತಾ ಇರ್ತಾರೆ ಪ್ರವಾಸಿಗರು, ಅಲ್ಲಿ ಕ್ಲೈಮೇಟ್ ಅನ್ನ ನೋಡೋದಕ್ಕಾಗಿ, ಪರಿಸರ ಟ್ರೆಕ್ಕಿಂಗ್ಗಳಿಗಾಗಿ ಕೂಡ ಹೋಗ್ತಾರೆ ಸುಮಾರು ಜನ. ಸೊ ಇವರು ಕೂಡ ಹಾಗೆ ಬಂದಿದ್ದಂಥವರು ತುದಿಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆದುಕೊಳ್ಳೋಕೆ ಮುಂದಾಗಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈ ಅವಘಡ ನಡೆದಿದ್ದು ಹೇಗೆ? ಗೊತ್ತಾಗ್ತಿದೆ ಕಾಲು ಜಾರ ಅವರು ಬಿದ್ರು ಅಂತ, ಬಟ್ ಅಲ್ಲೆಲ್ಲ ಹೋಗಬಾರ್ದು ಅಂತ ರೂಲ್ಸ್ ಇರುತ್ತೆ, ಸೆಲ್ಫಿಗಳನ್ನ ಅಷ್ಟು ತುದಿಗೆ ಹೋಗಿ ತೆಗೆದುಕೊಳ್ಬಾರ್ದು ಅಂತ. ಇವರು ಟ್ರೆಕ್ಕಿಂಗ್ ಬಂದಂತವ್ರ ಒಬ್ಬರೇ ಬಂದಿದ್ರ? ಅರುಣ್, ಇಲ್ಲ, ಇದು ಖಂಡಿತ ಇದು ಇವರ ಮನೆ ಏನಿದೆ, ಈ ಮನೆ ಇವರ ಮನೆ ಬೆಟ್ಟದ ತಪ್ಪಲಲ್ಲೇ ಇರುವಂತ ಮನೆ. ಅಲ್ಲಿ ಅವರು ಪ್ರತಿನಿತ್ಯ ಓಡಾಡೋಂತ ಸ್ಥಳನೇ ಇದು. ಆದ್ರೆ ಇವತ್ತು ಏನಕ್ಕೆ ಅಲ್ಲಿ ಹೋದ್ರು ಅಥವಾ ಅಲ್ಲಿ ಏನಕ್ಕೆ ಸೆಲ್ಫಿ ತೆಗೆಯುವಂತ ಸಾಹಸ ಕೈ ಹಾಕಿದ್ರು ಅಂತ ಹೇಳಿ ಹೋಲ್ ಕೂಡ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯೂಶಲಿ ಎವರಿ ಸಂಡೇಸ್ ಅಲ್ಲಿಗೆ ಅಲ್ಲಿ ರಜವನ್ನ ಕಳೆಯೋದಕ್ಕೆ ಕೆಲವರು ಬೆಳಗ್ಗೆ ಟ್ರೆಕ್ಕಿಂಗ್ ರೂಪದಲ್ಲಿ ಹೋಗ್ತಾರೆ ಅಥವಾ ವಾಕಿಂಗ್ ರೂಪದಲ್ಲಿ ಹೋಗಿ ಅಲ್ಲಿ ಸೆಲ್ಫಿ ತೆಕ್ಕೊಳ್ಳೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಬೆಳಗ್ಗೆ ಒಂದು ಘಟನೆ ಆಗಿರೋದ್ರಿಂದ ಇವರು ಬಂಡೆ ಮೇಲೆ ನಿಂತು ಆ ಸೆಲ್ಫಿ ತೆಗಿತಾ ಇರ್ತಾರೆ. ಆ ಒಂದು ವೇಳೆಯಲ್ಲಿ ಏನಾದ್ರು ಇಡ್ಲಿ ನೀರು ಕರಗಿ ಬಂಡೆ ಮೇಲೆ ಏನಾದ್ರು ತೇವಾಂಶ ಆಗಿ ಅಲ್ಲಿಂದ ಜಾರಿ ಬಿದ್ದಿದಾರ ಅಥವಾ ಬ್ಯಾಲೆನ್ಸ್ ತಪ್ಪಿ ಬಿದ್ದಿದಾರ? ಯಾಕಂದ್ರೆ ಅವರು ಮೊಬೈಲ್ ಅಬ್ಸರ್ವ್ ಮಾಡಿ ಸೆಲ್ಫಿ ತೆಗೆಯೋ ಟೈಮಲ್ಲಿ ಮೊಬೈಲ್ ಮೇಲೆ ಅಷ್ಟೇ ಅವ್ರ ಗಮನ ಇರುತ್ತೆ. ಕೆಳಗಡೆ ಎಲ್ಲಿ ನಿಂತಿದೀವಿ, ಯಾವ ಜಾಗದಲ್ಲಿ ಇದ್ದೀವಿ, ಆ ಕೆಳಗಡೆ ಏನಿದೆ ಅಂತ ಹೇಳಿದ್ರು ಕೂಡ ಗೊತ್ತಾಗಿಲ್ಲ. ಅದೃಷ್ಟವಶಾತ್ ಇವತ್ತು ಶಿವಪ್ರಸಾದ್ ಬದುಕುಳಿದಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ಆ ಜಾಗದಲ್ಲಿ ಬಿದ್ದಿರುವಂತವ್ರು ಇವತ್ತು ಯಾರು ಕೂಡ ಅಲ್ಲಿ ಬದುಕುಳಿದೋದಕ್ಕೆ ಸಾಧ್ಯವಿಲ್ಲ. ಇದಕ್ ಮುಂಚೆ ಕೂಡ ಯಾರೋ ಪಾವಗಡದ ಒಬ್ರು ಇಂಜಿನಿಯರ್ ಅದೇ ಜಾಗದಲ್ಲಿ ಬಿದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಇವತ್ತು ಅದೃಷ್ಟವಶಾತ್ ಅವ್ರು ಬದುಕುಳಿದಿರೋದು ಅದೃಷ್ಟ ಅಂತಾನೆ ಹೇಳ್ಬೋದು. ಅವರು ಏನು ಇಲ್ಲಿಂದ ಪ್ರತಿನಿತ್ಯ ಅರಸೀಕೆರೆಯಲ್ಲಿ ಒಂದು ಕಾಲೇಜಿಗೆ ಕ್ಲಾಸಸ್ ನ ಮಾಡಕ್ ಹೋಗ್ತಾ ಇರ್ತಾರೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಅಲ್ಲಿ ಹೋಗಿ 20 ಅಡಿ ಕೆಳಗಳಿಂದ ಬಿದ್ದಿರ್ತಾರೆ. ಅಲ್ಲಿ ಬಿದ್ದಂತ ವೇಳೆಯಲ್ಲಿ
ಅವರು ಚೀರಾಡ್ತಿರ್ತಾರೆ. ಈ ಚೀರಾಟ ಕೇಳ್ಕೊಂಡಂತ ಇತರೆ ಟ್ರೆಕ್ಕಿಂಗ್ ಹೋಗಿದ್ದವರು, ಜೊತೆಗೆ ಅಲ್ಲಿಂದ ವಾಕ್ ಬಂದಿದ್ದವರು ಎಲ್ಲ ಹೋಗಿ ಆತನನ್ನ ಕಾಪಾಡಿ ಆಸ್ಪತ್ರೆಗೆ ಸೇರಿಸಿರ್ತಕ್ಕಂಥದ್ದು. ಸದ್ಯ ತುಮಕೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಚೇತರಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದಾರೆ. ಕಾಲು ಕೈ ಎರಡೂ ಕೂಡ ಫ್ರಾಕ್ಚರ್ ಆಗಿರೋದ್ರಿಂದ ಅವ್ರು ಇನ್ನೂ ಟ್ರೀಟ್ಮೆಂಟ್ ಸ್ಪಂದಿಸ್ತಾ ಇದ್ದಾರೆ. ಇನ್ನು 15% ಅವ್ರಿಗೆ ಚಿಕಿತ್ಸೆ ಅಗತ್ಯತೆ ಇದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಬೆಂಗಳೂರಲ್ಲಿ ಮೊದಲ ಸುರಂಗ ಮಾರ್ಗಕ್ಕೆ ಇವತ್ತು ಶಂಕುಸ್ಥಾಪನೆ ನೆರವೇರಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಶಂಕುಸ್ಥಾಪನೆ ಆಗಿದೆ. ಹೆಬ್ಬಾಳ ಜಂಕ್ಷನ್ ಇಂದ ಕೃಷಿ ವಿಶ್ವವಿದ್ಯಾಲಯದವರೆಗೆ ಟನಲ್ ರೋಡ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಕೆಲವೇ ಹೊತ್ತಿನ ಮುಂಚೆ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದರು. ಹೆಬ್ಬಾಳ ಜಂಕ್ಷನ್ ಇಂದ ಕೃಷಿ ವಿವಿವರೆಗೆ ಈ ಟನಲ್ ರೋಡ್ ಇರುತ್ತೆ. 2.28 ಕಿಲೋಮೀಟರ್ ಸುರಂಗ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದೆ. 3 ಪಥದ ಸುರಂಗ ಮಾರ್ಗ ಇದು, ಅದಕ್ಕೆ ಶಂಕುಸ್ಥಾಪನೆ ನೆರವೇರಿದೆ. ಬೆಂಗಳೂರು ಸಂಚಾರಿ ದಟ್ಟಣೆ ಕಡಿಮೆ ಮಾಡೋಕ್ಕೆ, ಟ್ರಾಫಿಕ್ ಜಾಮ್ ಅದನ್ನ ಹತೋಟಿಗೆ ತರೋದಕ್ಕೆ ಈ ಒಂದು ಮೆಗಾ ಪ್ಲಾನ್. ಈ ಭಾಗದಲ್ಲಿ ಅತಿ ಹೆಚ್ಚಿನ ಟ್ರಾಫಿಕ್ ಆಗ್ತಾ ಇರುತ್ತೆ. ಹೆಬ್ಬಾಳ ಜಂಕ್ಷನ್ ಅಂದ್ರೆ ಬಹುತೇಕ ಒಂದು ಅರ್ಧ ಗಂಟೆ 3/4 ಗಂಟೆ ನಿಲ್ಲಬೇಕು. ಸೊ ಹಾಗಾಗಿ ಅಲ್ಲಿ ಟ್ರಾಫಿಕ್ನ ಸಮಸ್ಯೆನ ಕಡಿಮೆ ಮಾಡೋಕೆ ಬಿಡಿಎನಿಂದಲೇ ಕಾಮಗಾರಿ ನಡೆಯುತ್ತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಹುತೇಕವಾಗಿ 2 ಕಿಲೋಮೀಟರ್ಗಿಂತ ಜಾಸ್ತಿ ಇದೆ ಟನಲ್. ಸೊ ಅದಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಸಿಎಂ ಡಿಕೆ ಶಿವಕುಮಾರ್. ಈ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಬಿಡಿಎ ವತಿಯಿಂದ ಸುರೇಶ್, ನಾವು, ಕೃಷ್ಣ ಬೇಲಗೌಡರೆಲ್ಲ ಮಾತಾಡ್ಕೊಂಡು ಸ್ವಲ್ಪ ರಿಲೀಫ್ ಕೊಟ್ಟಿದ್ದೇವೆ. ಆದ್ರೆ ಇನ್ನ ಒಂದು ದೊಡ್ಡ ರಿಲೀಫ್ ಕೊಡಬೇಕು ಅಂತ ಹೇಳಿ ಈ ಏನು ಸುಮಾರು 2ಕ್ಕೂ ಹೆಚ್ಚು ಕಿಲೋಮೀಟರ್ ಈ ಟನಲ್ ಇದೆ, ಕಟ್ ಅಂಡ್ ಕವರ್ ಟನಲ್ ಬೋರಿಂಗ್ ಅಲ್ಲ, ಕಟ್ ಅಂಡ್ ಇಲ್ಲಿ ನಿಮ್ಗೆಲ್ಲ ಪ್ಲಾನ್ ಕಾಣ್ತದೆ. ಇದನ್ನ ಮೇಕ್ರಿ ಸರ್ಕಲ್ವರೆಗೂ ತೆಗೆದುಕೊಂಡು ಹೋಗಿ ಇದನ್ನ ಟ್ರಾಫಿಕ್ ನ ಬಿಡಬೇಕು. ಯಾಕೆಂದ್ರೆ ಬೆಂಗಳೂರು ಉತ್ತರ ವಿಪರೀತ ಬೆಳೀತಾ ಇದೆ. ಬೆಂಗಳೂರು ಒಳಗಡೆ ಹೋಗ್ಬೇಕಾದ್ರೆ ಒಂದು ಉತ್ತಮವಾದಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈ ಕಟ್ ಅಂಡ್ ಕವರ್ ಟನಲ್ ಅನ್ನ ಸುಮಾರು 2.2 ಕಿಲೋಮೀಟರ್ ಅಷ್ಟು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಈ ಟನಲ್ ಟೋಲ್ ಫ್ರೀ ಟನಲ್, ಯಾರು ಕೂಡ ಹಣ ಕೊಡುವಂತ ಅವಶ್ಯಕತೆ ಇಲ್ಲ. ಯಾರು ಕೂಡ ಇದರ ಜವಾಬ್ದಾರಿಯನ್ನ ಬಿಡಿಯವರೇ ಇದನ್ನ ವಹಿಸಿಕೊಂಡಿದ್ದಾರೆ. ಅವರೇ ಇದನ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ಟೀಕೆ ಮಾಡೋದಕ್ಕೆ ಮಾಡ್ತಾರೆ. ಅವ್ರಿಗೆ ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ನಾವು ಒಳ್ಳೆಯವರು. ಇಲ್ಲಿ ಏನೂ ಕೆಲಸ ಮಾಡಲಿಲ್ಲ ಅಂದ್ರೆ ಬೆಂಗಳೂರು ಸಮಸ್ಯೆ ದಿನೇ ದಿನೇ ಡಬಲ್ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ರೂಪಿಸಿ ವಿರೋಧ ಮಾಡೋರಿಗೆ ನಾನು ಇಷ್ಟೇ ಹೇಳೋದು, ಹೋಗ್ಬಾರಿ ನೀವು 4 ವರ್ಷ ಸರ್ಕಾರ ಇದ್ರಿ. ನಮ್ಮ ಸರ್ಕಾರ ನಾವು ಎಲಿವೇಟೆಡ್ ರೋಡ್ ಮಾಡಕ್ ಹೋದಾಗ ಅಡ್ಡ ಹಾಕಿದ್ರಿ. 4 ವರ್ಷ ನೀವೇನ್ ಮಾಡಿದ್ರಿ ಬೆಂಗಳೂರು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ? ನಿಮ್ಮ ಯೋಗ್ಯತೆಗೆ ಒಂದು ಇಂಡಿಯಾ ಕಲ್ಲು ಇಡಕ್ ಆಗಿಲ್ಲ ನಿಮ್ ಕೈಲಿ. ಏನ್ ಡೆವಲಪ್ಮೆಂಟ್ ಮಾಡಕ್ ಹೋದ್ರು ವಿರೋಧ ಮಾಡ್ತೀರಾ. ಹಾಗಾದ್ರೆ ಬೆಂಗಳೂರು ಜನ ಹಿಂಗೆ ನರಕ ಯಾತನೆ ಅನುಭವಿಸ್ತಾನೆ ಇರ್ಬೇಕಾ ನಿಮ್ಗೆ? ಎಲ್ಲ ಡೆವಲಪ್ಮೆಂಟ್ ಗೆ ವಿರೋಧ ಮಾಡೋದು. ಹಾಗಾದ್ರೆ ಜನ ಜೀವನ ಏನ್ ಮಾಡ್ಬೇಕು ಅದಕ್ಕೆ ಉತ್ತರ ಕೊಡಿ. ನೀವು 4 ವರ್ಷ ಇತ್ತು, ಇವತ್ತು ಇದನ್ನೆಲ್ಲ ನೀವೇ ಮಾಡಬಹುದಾಗಿತ್ತು. ಏನ್ ಮಾಡಿದ್ರಿ 4 ವರ್ಷ? ನೀವು ಒಂದು ಇಂಡಿಯಾ ಕಲ್ಲಿಡಕ್ ಆಗ್ಲಿಲ್ಲ ನಿಮ್ ಕೈಯಲ್ಲಿ. 10 ದಿನದಲ್ಲಿ ಟಿಬಿ ಡ್ಯಾಮ್ ಗೇಟ್ ಬದಲಾಯಿಸಿದ್ದೇವೆ. 6 ತಿಂಗಳಲ್ಲಿ ರಾಜ್ಯದ ಎಲ್ಲ ಡ್ಯಾಂಗಳ ಗೇಟ್ ಅನ್ನ ಬದಲಾವಣೆ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಮೊನ್ನೆ ತಾನೇ ಟಿಬಿ ಡ್ಯಾಂನ 33 ಕ್ರಸ್ಟ್ ಗೇಟ್ಗಳ ಹೊಸ ಕ್ರಸ್ಟ್ ಗೇಟ್ಗಳ ನಿರ್ಮಾಣ ಆಯಿತು, ಅದರ ಲೋಕಾರ್ಪಣೆ ಆಯಿತು. ಅನಂತರದಲ್ಲಿ ಈಗ ಮತ್ತೊಂದು ಘೋಷಣೆ ಸಿಎಂ ಕಡೆಯಿಂದ, ರಾಜ್ಯದ ಎಲ್ಲ ಡ್ಯಾಂಗಳ ಗೇಟ್ಗಳನ್ನ ಬದಲಾವಣೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ 6 ತಿಂಗಳ ಟೈಮ್ ಕೂಡ ಘೋಷಣೆ ಮಾಡಿದ್ದಾರೆ. 10 ದಿನದಲ್ಲಿ ನಾವು ಟಿಬಿ ಡ್ಯಾಮ್ ಗೇಟ್ ಅನ್ನ ಚೇಂಜ್ ಮಾಡಿದ್ದೀವಿ. ಇನ್ನು 6 ತಿಂಗಳಲ್ಲಿ ರಾಜ್ಯದ ಎಲ್ಲ ಡ್ಯಾಂಗಳ ಗೇಟ್ಗಳನ್ನು ಕೂಡ ಹೊಸದಾಗಿ ನಾವು ನಿರ್ಮಾಣ ಮಾಡುತ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ, ಟೀಕೆಗಳನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಸಿಎಂ ಡಿಕೆಶಿ ಹೇಳಿದ್ರು. ಹಾಗೆ ಕರ್ನಾಟಕ ಸರ್ಕಾರ ಇದು ಮೊನ್ನೆ 3 ರಾಜ್ಯದ ಸಿಎಂಗಳ ನೇತೃತ್ವದಲ್ಲಿ ಟಿಬಿ ಡ್ಯಾಂಗೆ ನೂತನವಾಗಿ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಕೆ ಮಾಡಿ
ಬರೋಬ್ಬರಿ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಕ್ರಸ್ಟ್ ಗೇಟ್ಗಳು, ಅದರ ಲೋಕಾರ್ಪಣೆಯ ದೃಶ್ಯ ಇದು. ಇದಾದ ನಂತರದಲ್ಲಿ ಇವತ್ತು ಮತ್ತೊಂದು ಘೋಷಣೆ ಆಗಿದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ರಾಜ್ಯದ ಎಲ್ಲ ಡ್ಯಾಂಗಳ ಗೇಟ್ಗಳನ್ನು ಕೂಡ ನಾವು ಬದಲಾವಣೆ ಮಾಡ್ತೀವಿ 6 ತಿಂಗಳಲ್ಲಿ ಅಂತ ಹೇಳಿದ್ದಾರೆ.